ಹೈವೇನಲ್ಲಿ ಹೋಗೋ ಲಾರಿಗಳೇ ಇವರಿಗೆ ಟಾರ್ಗೆಟ್ನ ಮಾಡಿಕೊಂಡು ಗ್ಯಾಂಗ್ ಒಂದು ಲಾರಿಗಳ ಮೇಲೆ ಕಲ್ಲನ್ನ ತೂರಿ ದೋಚೋ ಅಂತ ಪ್ರಕ್ರಿಯೆ ಆರಂಭ ಆಗಿದೆ. ಲಾರಿಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ. ಹೈವೇನಲ್ಲಿ ರಾತ್ರಿ ವೇಳೆ ಹೋಗ್ತಾ ಇರುವಂತ ಲಾರಿಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳುತ್ತೆ ಈ ಗ್ಯಾಂಗ್. ಲಾರಿ ಮೇಲೆ ಕಲ್ಲು ತೂರಿ ದೋಚ್ಕೊಂಡು ಹೋಗ್ಬಿಡುತ್ತೆ ಈ ಗ್ಯಾಂಗ್. ಆ ರೀತಿಯ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಬೈಕ್ನಲ್ಲಿ ಬಂದು ಲಾರಿಗಳನ್ನ ದೋಚ್ಕೊಂಡು ಹೋಗುತ್ತೆ ಈ ಗ್ಯಾಂಗ್. ನೆಲಮಂಗಲ ಬಳಿಯ ಕುಣಿಗಲ್ ಹೈವೇಯಲ್ಲಿ ಈ ಗ್ಯಾಂಗ್ ಈಗ ಆಕ್ಟಿವ್ ಆಗಿದೆ. ಅವರವರ ಕೈಯಲ್ಲಿ ದಪ್ಪ ಕಲ್ಲುಗಳನ್ನ ಹಿಡಿದುಕೊಂಡು ಬರ್ತಾರೆ ಕದೀಮರು. ಕಾರು ಲಾರಿಗಳ ಗಾಜಿನ ಮೇಲೆ ಕಲ್ಲುಗಳನ್ನ ಎಸಿತಾರೆ ಈ ದರೋಡೆಕೋರರು. ವಾಹನವನ್ನ ನಿಲ್ಲಿಸ್ತಿದ್ರೆ ಅಥವಾ ಆಕ್ಸಿಡೆಂಟ್ ಆದ್ರೆ ಅದನ್ನ ದೋಚಿ ಕೈಗೆ ಸಿಕ್ಕಿದ್ದನ್ನೆಲ್ಲ ತಗೊಂಡು ಕಣ್ಮುಚ್ಚಿ ತೆರೆಯೋದ್ರಲ್ಲಿ ಬೈಕ್ನಲ್ಲಿ ಪರಾರಿ ಆಗ್ಬಿಡ್ತಾರೆ. ಲಾರಿಗಳ ಮೇಲೆ ಕಲ್ಲನ್ನ ತೂರಿ ದರೋಡೆಗೆ ಯತ್ನಿಸ್ತಾ ಇರುವಂತ ವಿಡಿಯೋ ಈಗ ಸೆರೆಯಾಗಿದೆ. ಬೈಕ್ನಲ್ಲಿ ಬರೋ ಗ್ಯಾಂಗ್ ಇದು. ಗ್ಯಾಂಗ್ ಆಗಿ ಈಗ ಪೊಲೀಸರು ಹುಡುಕಾಟವನ್ನು ಆರಂಭಿಸಿದ್ದಾರೆ. ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲ್ಗಡೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ನೋಡಿ, 2 ವೀಲರ್ ಹೋಗ್ತಾ ಇರುವಂತ ಗ್ಯಾಂಗ್ ಕೈನಲ್ಲಿ ಒಂದು ಸೈಜ್ಗಳನ್ನ ಇಟ್ಕೊಂಡು ಇಟ್ಟಿಗೆ ಮಾದರಿಯ ಒಂದು ಕಲ್ಲನ್ನ ಹಿಡ್ಕೊಂಡು ಲಾರಿಯೋ ಕಾರ್ ಮೇಲೋ ಎಸಿಲಿಕ್ಕೆ ರೆಡಿ ಆಗುತ್ತೆ. ಆ ಗಾಡಿಯನ್ನ ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಗಾಜಿನ ಮೇಲೆ ಕಲ್ಲನ್ನ ಎಸೆಯುತ್ತೆ. ಅದಾದ ಬಳಿಕ ಆಕ್ಸಿಡೆಂಟ್ ಮಾಡುವಂತ ನೆಪದಲ್ಲಿ ಏಕಾಏಕಿ ಅಲ್ಲಿ ಏನೇನು ಕೈಗೆ ಸಿಗತ್ತಲ್ಲ ಅದೆಲ್ಲವನ್ನ ಕೂಡ ದೋಚ್ಕೊಂಡು ಹೊರಟೋಗುತ್ತೆ. ಈಗ ಪೊಲೀಸರು ಈ ಗ್ಯಾಂಗ್ ಆಗಿ ಹುಡುಕಾಟವನ್ನು ಆರಂಭಿಸಿದ್ದಾರೆ. ಇದು ನೆಲಮಂಗಲ ಸಮೀಪದ ಕುಣಿಗಲ್ ಹೈವೇಯಲ್ಲಿ ಆಗ್ತಾ ಇರುವಂತಹ ಘಟನೆ. 2 ವೀಲರ್ ಅಲ್ಲಿ ಬರ್ತಾರೆ, ಲಾರಿ ಮತ್ತೆ ಕಾರ್ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಕಲ್ಲನ್ನ ಇಟ್ಕೊಂಡಿರ್ತಾರೆ ಕೈನಲ್ಲಿ, ಗಾಜ್ ಮೇಲೆ ಹಾಕ್ಬಿಡ್ತಾರೆ. ಕಾರನ್ನ ನಿಲ್ಲಿಸಲಿಲ್ಲ ಅಥವಾ ಲಾರಿನ ನಿಲ್ಲಿಸಲಿಲ್ಲ ಅಂದ್ರೆ ಕೈಗೆ ಏನ್ ಸಿಗತ್ತಲ್ಲ ಅದನ್ನ ದೋಚ್ಕೊಂಡು ಹೋಗ್ತಾರೆ. ನೋಡಿ, ರಾತ್ರಿ ವೇಳೆ ಆಗುವಂತ ಆಕ್ಟಿವ್ ಆಗುವಂತ ಈ ಗ್ಯಾಂಗ್ ಅನ್ನ ಹುಡುಕಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇದೊಂದು ನಿಜಕ್ಕೂ ಕೂಡ ಈ ಮಾರ್ಗದಲ್ಲಿ ಅಂದ್ರೆ ಹಾಸನ ಚಿಕ್ಕಮಗಳೂರು ಕಡೆಯಿಂದ ಬೆಂಗಳೂರಿಗೆ ಬರೋದು ಅಥವಾ ಬೆಂಗಳೂರಿನಿಂದ ಹಾಸನ ಚಿಕ್ಕಮಗಳೂರು ಮಾರ್ಗವಾಗಿ ತೆರಳುವಂತ ವಾಹನ ಸವಾರರಿಗೆ ಈಗ ಭಯ ಶುರುವಾಗಿದೆ. ಈ ಮಾರ್ಗದಲ್ಲಿ ಹೇಗಪ್ಪ ಹೋಗೋದು, ಕಾರ್ನಲ್ಲಿ ಯಾರಿದ್ದಾರೆ ಅಥವಾ ಲಾರಿಯಲ್ಲಿ ಯಾರಿದ್ದಾರೆ ಅಂತ ನೋಡೋದು. ಏಕಾಏಕಿ ಕಲ್ಲನ್ನ ತಗೊಂಡು ಬಂದು ಕಾರ್ನ ಗ್ಲಾಸ್ ಮೇಲೋ ಲಾರಿಯ ಗ್ಲಾಸ್ ಮೇಲೋ ಎಸೆಯೋದು. ಗ್ಲಾಸ್ ಹೊಡೆದಾಗ ಅವ್ರು ನಿಲ್ಲಿಸ್ತಾರಲ್ಲ, ಏನೇನು ಸಿಗುತ್ತೋ ಅದನ್ನೆಲ್ಲ ದೋಚ್ಕೊಂಡು ಅಲ್ಲಿಂದ 2 ವೀಲರಲ್ಲಿ ಕಣ್ಮುಚ್ಚಿ ಬಿಡೋದ್ರೊಳಗೆ ಎಸ್ಕೇಪ್ ಆಗ್ಬಿಡೋದು. ಈ ರೀತಿಯಾದಂಥ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ನೆಲಮಂಗಲ ಸಮೀಪದ ಕುಣಿಗಲ್ ಹೈವೇಯಲ್ಲಿ ಆಗ್ತಾ ಇರುವಂತ ಘಟನೆ ಇದು. ಯಾವಾಗಿಂದ ಈ ಗ್ಯಾಂಗ್ ಆಕ್ಟಿವ್ ಆಗಿದೆ, ಇಲ್ಲಿ ತನಕ ಎಷ್ಟು ದೋಚಲಾಗಿದೆ, ಪೊಲೀಸರ ಹುಡುಕಾಟ ಈ ಗ್ಯಾಂಗ್ಗೋಸ್ಕರ ಹೇಗಿದೆ ಚಂದ್ರು? ಖಂಡಿತವಾಗಿಯೂ ಮಧುಸೂದನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗಾಗಲೇ ಆರೋಪಿಗಳ ಒಂದು ಪತ್ತೆಗಾಗಿ ಬಲೆ ಬೀಸಿರುವಂತಹದ್ದು. ಮುಖ್ಯವಾಗಿ ಏನು ಹೈವೇಗಳಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಆರೋಪಿಗಳು ಸಾಕಷ್ಟು, ಅಂದ್ರೆ ಇವರು ಸಂಜೆ ಆಗ್ತಿದ್ದಂತೆ ಆಕ್ಟಿವ್ ಆಗಿ ಸಾಕಷ್ಟು, ಅಂದ್ರೆ 1-2 ದಿನಕ್ಕೆ ದೋಚ್ಕೊಂಡು ಪರಾರಿ ಆಗ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಎಲ್ಲೊಂದ್ ಕಡೆ ಕೆಲವೊಂದು ಬಾರಿ ಈ ಲಾರಿ ಚಾಲಕರು ಏನಿರ್ತಾರೆ ಇವರು ಸಾಕಷ್ಟು ದೂರದಿಂದ ಬರ್ತಾ ಇರ್ತಾರೆ. ಜೊತೆಗೆ ಅವರಿಗೆ ಕೊಟ್ಟಿರುವಂತಹ ಲೊಕೇಶನ್ಗೆ ರೀಚ್ ಆಗ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಅವರು ಕೆಲವೊಂದು ಬಾರಿ ದೂರು ಕೊಡೋದು ಈಗ ಮರೆತು ನಮ್ಗೆ ಯಾಕೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋಗಿರೋದು ಕೂಡ ಉಂಟು. ಆದ್ರೆ ಕೆಲವೊಬ್ರು ಈಗಾಗಲೇ ಸುಮಾರು 5-6 ದೂರುಗಳು ಈಗಾಗಲೇ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಗ್ಯಾಂಗ್ ಸುಮಾರು 1 ತಿಂಗಳಿಂದ ಇದೇ ಕೆಲಸ ಮಾಡ್ತಾ ಇದೆ ಅನ್ನುವಂತಹದ್ದು ಸಿಸಿಟಿವಿಯಲ್ಲಿ ಪತ್ತೆ ಆಗಿರುವಂತಹದ್ದು. ಏನು ಹೈವೇಗಳಲ್ಲಿ ಇರುವಂತಹ ಸಿಸಿಟಿವಿಯನ್ನ ಜಾಡಿ ಹಿಡಿದಿರುವಂತಹ ಪೊಲೀಸರು ಈಗಾಗಲೇ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಇನ್ನು ಕೇವಲ ಲಾರಿಗಳು ಮಾತ್ರ ಅಲ್ಲ, ಕಾರ್ಗಳನ್ನು ಕೂಡ ಟಾರ್ಗೆಟ್ ಮಾಡಿ ಕಾರ್ಗಳಲ್ಲಿ ನಿಲ್ಲಿಸಿ ಅಥವಾ ಅವರಿಗೆ ಬ್ಲಾಕ್ ಮೇಲ್ ಮಾಡೋದಾಗ್ಲಿ ಅಥವಾ ಮೊಟ್ಟೆ ಹೊಡೆಯುವಂತಹದ್ದಾಗ್ಲಿ, ಕಲ್ಲು ಹೊಡಿತೀವಿ ಅಂತ ನಿಲ್ಲಿಸುವಂತಹದ್ದಾಗ್ಲಿ, ಈ ರೀತಿಯಾಗಿ ಕೂಡ ಮಾಡಿ ಸಾಕಷ್ಟು ಕಾರ್ಗಳನ್ನು ಕೂಡ ಈ ಗ್ಯಾಂಗ್ ದರೋಡೆ ಮಾಡಿದೆ ಅನ್ನುವಂತಹದ್ದು ಸದ್ಯಕ್ಕೆ ಪೊಲೀಸರು ನೀಡುವಂತ ಮಾಹಿತಿ. ಮಧುಸೂದನ್, ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.